ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಮಂಗಳವಾರ. ಮಂಗಳವಾರ ಇವತ್ತು ಬಂದು ಮಹಾಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನೆಲ್ಲ ಪೂಜಾ ಸಾಮಾನೆಲ್ಲ ತೊಳೆದು ಈ ರೀತಿ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಕುಟುಂಬ ಕಡೆಯಿಂದ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಅಪ್ಡೇಟ್ ಮಾಡೋಕ್ಕಾಗಿಲ್ಲ, ಯಾಕೆಂತಂದರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಅಪ್ಡೇಟ್ ಕೊಡೋಕ್ಕಾಗಿಲ್ಲ. ಅದಕ್ಕಾಗಿ ನಾನು ವಿಡಿಯೋದಲ್ಲಿ ನಿಮಗೆ ವಿಶೇಷನ ತಿಳಿಸ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಾನು ಇವತ್ತು ಬೇಗನೆ ಎಲ್ಲ ಎದ್ದು ಸ್ವಲ್ಪ ಕಾಫಿ ಎಲ್ಲ ಮಾಡಿ ಬೆಳಗಿನ ತಿಂಡಿನೂ ಸಹ ನಾನು ಪ್ರಿಪೇರ್ ಮಾಡಿ ಇವಾಗೆಲ್ಲ ಸಿಂಕೆಲ್ಲ ತೊಳೆದು ನಾನು ಸ್ನಾನಕ್ಕೆ ಹೋಗಿ ಬಂದ ಮೇಲೆ ನಾನು ಪೂಜಾ ಸಾಮಾನೆಲ್ಲ ತೊಗೊಂಡು ಎಲ್ಲ ನೀಟಾಗೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ನಾನು ಪೂಜಾ ಸಾಮಾನು ಬಂದುಬಿಟ್ಟು ಹುಣಸೆಹಣ್ಣು ಮತ್ತು ಶಶಿ ಶಬೀನದಲ್ಲಿ ವಾಶ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ನಾನು ಆದಷ್ಟು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗ್ನಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ. ನಮ್ಮದು ಜಾಸ್ತಿ ಏನಿಲ್ಲ ಪೂಜೆಗೆ ಅಂತ ವಿಗ್ರಹ, ಅಂದರೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಪೂಜೆ ಸಾಮಾನುಗಳು, ಜಾಸ್ತಿ ಏನಿಲ್ಲ. ಇವಾಗ ನಾನೆಲ್ಲ ಚೆನ್ನಾಗಿ ಒದ್ದೆ ಇಲ್ದಿರೋಂಥ ಬಟ್ಟೆನೆಲ್ಲ ಚೆನ್ನಾಗಿ ಹೊರಿಸ್ಬಿಟ್ಟು ನಾವು ಅದಕ್ಕೆ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀವಿ. ಪೂಜೆ ಸಾಮಾನೆಲ್ಲ ಒರೆಸೋದಕ್ಕೆ ಅಂತಲೇ ಸಪ್ರೇಟಾಗಿ ಬಟ್ಟೆ ಇಟ್ಟಿದ್ದೀವಿ. ಅದರಲ್ಲೆಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಈಗೆಲ್ಲ ನಾನು ಎಲ್ಲ ಕಲಶಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕಲಶಕ್ಕೆಲ್ಲ ರೆಡಿ ಮಾಡಿಕೊಂಡು ಅಕ್ಕಿ ಎಲ್ಲ ಹಾಕಿ ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಈಗೆಲ್ಲ ಕಂಪ್ಲೀಟಾಗಿ ನಾನು ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರೊಳಗಡೆ ನನ್ನ ಹಸ್ಬೆಂಡು ಸಹ ಅವರು ಫೋಟೋ ಎಲ್ಲ ಒರೆಸ್ಕೊಂಡು ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ನಾನು ಅಷ್ಟರೊಳಗಡೆ ಇದನ್ನೆಲ್ಲ ರೆಡಿ ಮಾಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂತಂದರೆ ಇಬ್ಬರು ಒಟ್ಟಿಗೆ ಶೇರಿ ಮಾಡೋದ್ರಿಂದ ಬೇಗನೆ ಆಗುತ್ತೆ. ನನ್ನ ಹಸ್ಬೆಂಡು ಸ್ವಲ್ಪ ಅವರು ಆಫೀಸ್ಗೆ ಹೋಗ್ಬೇಕಲ್ವ, ಅಷ್ಟರೊಳಗಡೆ ಎಲ್ಲ ಮುಗಿಬೇಕಂತೇಳಿ ಇಬ್ಬರೂ ಸೇರಿಕೊಂಡು ನಾವು ಈ ರೀತಿ ಪೂಜೆನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಪೂಜೆಗೆಲ್ಲ ರೆಡಿ ಮಾಡೋಷ್ಟರೊಳಗಡೆ ನಾನು ಸ್ವಲ್ಪ ಅಷ್ಟಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸಿಂಪಲಾಗಿ ರಂಗೋಲಿನ ಬಿಟ್ಟೆ. ಈಗ ನಾವು ಪೂಜೆಗೆಲ್ಲ ರೆಡಿ ಆಯಿತು. ಸಾಂಗ್ ಪ್ಲೇ ಮಾಡಿದ್ವಿ ದೇವ್ರದ್ದು. ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡುವಾಗೆಲ್ಲ ನಾವು ಸಾಂಗ್ ಪ್ಲೇ ಮಾಡ್ತೀವಿ. ನನ್ನ ಮಕ್ಕಳು ಪ್ಲೇ ಮಾಡಿದ ತಕ್ಷಣವೇ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಫೈನಲಿ ಈಗ ನಮ್ಮದು ಮಹಾಶಿವರಾತ್ರಿ ಹಬ್ಬಕ್ಕೆ ಸಿಂಪಲಾಗಿ ನಾವು ಮನೆಗೆ ಪೂಜೆ ಮಾಡಿ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ನಾನು ಹಬ್ಬಕ್ಕೆ ಅಂತ ಹೇಳಿ ಏನು ಸ್ಪೆಷಲ್ ಮಾಡಿದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ವಿಡಿಯೋ ನೋಡಿ. ಫೈನಲಿ ಪೂಜೆ ಆಯಿತು. ಬೆಳಗಿನ ತಿಂಡಿಗೆ ಬಂದು ನಾನು ಪಾಲಕ್ ರೈಸ್ ಬಾತ್ ಮಾಡಿದೆ. ನಾನು ಆಲ್ರೆಡಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ. ಪಾಲಕ್ ರೈಸ್ ಯಾವ ರೀತಿ ನಾನು ಮಾಡ್ತೀನಿ ಅಂತ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಆರಾಮ್ಸಾಗೆ ನಾವು ಬೆಳಗಿನ ತಿಂಡಿಗೆ ಆರಾಮ್ಸಾಗೆ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರದ ತರಕಾರಿ ಇಲ್ಲದೇ ನಾವು ಪಾಲಕ್ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಫೈನಲಿ ಎಲ್ಲ ಪೂಜೆ ಆಯಿತು. ಈಗ ಟಿಫನ್ ಹಾಕ್ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ನಾನು ಒಂದು ಕಡೆ ಪಾಪುಗೂ ತಿನ್ನಿಸೋಣ ಅವ್ರ ಜೊತೆನೆ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ. ಯಾಕೆಂತಂದರೆ ಮಕ್ಕಳೇ ನೋಡಿ ತಿಂತಾರೆ. ಅದಕ್ಕಾಗಿ ನಾನು ಅವನಿಗೂ ಸಹ ಊಟನ ತಿನ್ನಿಸ್ತಾ ಇದ್ದೀನಿ. ಅವನು ಜಾಸ್ತಿ ನೀರೇ ಕುಡಿತಾನೆ. ಮತ್ತೆ ನಾನು ಫೈನಲಿ ಲಾವಿಶ್ಗೆ ಟಿಫನ್ ತಿನ್ನಿಸ್ಬಿಟ್ಟು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬ್ಯಾಕ್ ಫ್ರೆಂಡ್ಸ್, ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ನಾನು ಟಿಫನ್ ಮಾಡಬೇಕು. ಟಿಫನ್ ಬಂದು ಇವತ್ತು ಪಾಲಕ್ ಬಾತ್ ಮಾಡಿದೆ. ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದಕ್ಕಾಗಿ ನಾನು ಇವತ್ತು ಯಾವುದೇ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ನಾವೇನು ಗ್ರ್ಯಾಂಡಾಗೇನು ಮಾಡಲ್ಲ. ನಮ್ಮ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಜಾತ್ರೆ ಅಂತೆಲ್ಲ ಇರುತ್ತೆ, ತಂಬಿಟ್ಟು ಈ ರೀತಿ ಎಲ್ಲ ಮಾಡ್ತಾರೆ. ನಾನೇನು ಮಾಡಿಲ್ಲ, ಸಿಂಪಲ್ಲಾಗಿ ಮನೆಗೆ ಪೂಜೆ ಮಾಡಿಬಿಟ್ಟು ನೋಡಬೇಕು. ಇವತ್ತು ನಾನು ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ಮಾಡಬೇಕು ಅಂತ. ಇವತ್ತು ಹೇಗಿದ್ರು ಹಬ್ಬ ಅಲ್ವಾ, ಸ್ಪೆಷಲ್ ಇರಲಿ ಅಂತ ಹೇಳಿ ನಾನಿವತ್ತು ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಬ್ಲಾಗಲ್ಲಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಅದು ಸಪ್ರೇಟಾಗಿ ನಾನು ಶೇರ್ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲೇ ನಾವು ಕಾಯಿ ಒಬ್ಬಟ್ಟನ್ನ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡ್ಕೊಂಡು ತಿಂದರೆ ಬೇಕಷ್ಟು ತಿನ್ಬೋದು. ಹೊರಗಡೆ ತಿಂದರೆ ನಮಗೆ ತಿಂದಂಗೆ ಅನಿಸಲ್ಲ. ಅದೇ ಮನೆಯಲ್ಲೇ ಮಾಡಿಕೊಂಡ್ರೆ ನಮಗೆ ಬಿಸಿ ಫ್ರೆಶ್ ಆಗಿರುತ್ತೆ. ದಟ್ ನಾವು ಆರಾಮ್ಸಾಗಿ ಮಾಡ್ಕೊಂಡು ತಿನ್ಬೋದು. ಇವಾಗ ನಾನು ಮತ್ತೆ ಟಿಫನ್ ಮಾಡಬೇಕು. ನೋಡೋಣ, ಆದರೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಟಿಫನ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ. ನಮ್ಮನೆ ಬಾಗಿಲಿಗಂತೂ ಹೂವು ಇಡಂಗಿಲ್ಲ, ರಂಗೋಲಿ ಬಿಡಂಗಿಲ್ಲ. ಈ ರೀತಿ ಮಾಡಿಕ್ತಾರೆ ನೋಡಿ. ಒಂದು ಹೂವನೂ ಬಿಡಂಗಿಲ್ಲ, ಎಲ್ಲ ಕದ್ರಿ ಮಾಡಿಗಿಡ್ತಾರೆ. ಡೈಲಿ ಈಗೇನ ಪೂಜೆ ಮಾಡಿದಾಗೆಲ್ಲ ಇದೇ ರೀತಿ ಮಾಡ್ತಾರೆ ನನ್ನ ಮಕ್ಕಳು. ನೋಡಿ ಇಲ್ಲಿ ಏನು ಮಾಡ್ತಿದ್ದಮ್ಮ, ಏನು ಮಾಡ್ತಿದ್ದೀರ ನೀವು? ಹಾಂ, ಏನು ಮಾಡ್ತಿದ್ಯಾ ಪ್ರಕೃತಿ? ನೀನು
ಕರೆಕ್ಟಾಗಿ ಕೂತ್ಕೊಮ್ಮ, ಕರೆಕ್ಟಾಗಿ ಕೂತ್ಕೊ. ಆಟಾಡ್ತಾ ಇದೆಯಾ? ಶೋ ನೋಡಿ, ಇವಳು ಬಂದು ನನ್ನ ಆದ್ನಿ ಮಗಳು. ಶೋ ನಾನು ಹಿಂದೆ ವಿಡಿಯೋನಲ್ಲಿ ಹಾಕಿದೆ ಅಲ್ವಾ. ಶೋ ಯಾರು ಅಂತಂದರೆ ಅರ್ಶೇವೆ ಐತೆ ಅಂತ ಹೇಳಿ ಕುಣಗಳಿಗೆ ಹೋಗ್ತೀವಿ ಅಂತ. ಶೋ ಆ ಫಂಕ್ಷನ್ಗೆ ಬಂದಿದ್ರು, ಬರ್ತೀನಂತ ಹೇಳಿದ್ರು. ಶೋ ಅದಕ್ಕಾಗಿ ಅವಳಿಗೂ ಯಾವಾಗಲೂ ಒಂದೇ ಕಡೆ ಇದು ಬೇಜಾರಾಗಿರುತ್ತೆ ಅಂತ ಹೇಳಿ ನಾವು ಕರ್ಕೊಂಡು ಬಂದ್ವಿ, ಒಂದು ವಾರ ಇರಲಿ ಅಂತ. ಶೋ ನಾವು ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ಬೇಕಂತ ಇದ್ದೀವಲ್ಲ, ಶೋ ಹಾಗೆ ಒಂದು ವಾರ ಇರಲಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಶೋ ಹೀಗೆ ಶೋ ಇವಳು ಬಂದು ನಾದಿನಿ ಮಗಳು, ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ತಮ್ಮನ ಮಗಳು. ಶೋ ನಿನ್ನ ಹೆಸರೇನಮ್ಮ? ಜೋರಾಗಿ ಮಾತಾಡು. ಪ್ರಕೃತಿನಾ? ನಿನ್ನ ತಂಗಿ ಹೆಸರೇನು? ಹಾಂ, ಪ್ರತೀಕ್ಷಾ. ಎಲ್ಲಿಗೆ ಬಂದಿದ್ಯಾ ನೀನು? ಎಲ್ಲಿಗೆ ಬಂದಿದ್ಯಾ? ಬೆಂಗಳೂರಿಗೆ. ಯಾರ ಮನೆಗೆ ಬಂದಿದ್ಯಾ? ಯಾರ ಮನೆಗೆ? ದೊಡ್ಡಪ್ಪ ಮನೆಗೆ. ಯಾವ ದೊಡ್ಡಪ್ಪ? ಯಾವ ದೊಡ್ಡಪ್ಪನ ಮನೆಗೆ ಬಂದಿದ್ಯಾ? ಹಾಂ, ವೆಂಕಟೇಶಪ್ಪ. ಸೊ ಈಗ ಆರಾಮ್ಸಾಗೆ ನಾವು ಇದು ಏನು ಪಾಲಕ್ ಸೊಪ್ಪು ಇದ್ರೆ ಆರಾಮ್ಸಾಗೆ ಬೆಳಗಿನ ತಿಂಡಿಗೆ ಆರಾಮಾಗಿ ಮಾಡ್ಬೋದು. ಈ ರೀತಿ ನೀವು ಪೂಜೆ ಮಾಡೋದಾದರೆ ಆರಾಮ್ಸಾಗಿ ಈ ಥರ ನೀವು ರೈಸ್ ಬಾತ್ನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಚಟ್ನಿನೂ ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ಬೋದು. ಸೊ ನಾನು ಟೈಮ್ ಆಯ್ತಲ್ಲ ಅಂತೇಳಿ ಜಸ್ಟ್ ಇವಾಗ ನಾನು ಬಾತನ್ನು ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಒಳ್ಳೆ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಸೊ ಫೈನಲಿ ನಾನು ಟಿಫನ್ ಮಾಡಿದ್ದಾಯಿತು. ಟಿಫನ್ ಮಾಡಿ ಒಂದು ಸ್ವಲ್ಪ ಹೊತ್ತು ನಾನು ಮಕ್ಕಳ ಜೊತೆ ಆಟ ಆಡ್ಕೊಂಡು ಈಗ ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲ ತೊಳೆದಿದ್ದೆಲ್ಲ ಆಗೈತಲ್ಲ, ಅದೆಲ್ಲ ಡ್ರೈ ಕೆಲವೊಂದೆಲ್ಲ ಪಾತ್ರೆ ಇದೆ, ಅದನ್ನೆಲ್ಲ ತೊಳ್ಕೊಬೇಕು. ಈಗ ಡಬ್ಬಲ್ ಇರೋದೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ನಾನು ಪಾತ್ರೆನ ತೊಳೆದ್ಬಿಟ್ಟು ಸೊ ಇವಾಗ ಕಾಯಿ ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದನ್ನು ಮೈದಾ ಮಿದ್ದಿ ಇಟ್ಬಿಟ್ರೆ ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ನಾನು ಯಾವ ರೀತಿ ಮಿದಿತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡೋಣ. ಬೇಗ ನಾನೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸೊ ನಿಮ್ಮ ಜೊತೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು ಎಲ್ಲ ಆಟ ಆಡ್ತಾ ಇದ್ದಾರೆ. ನನ್ನ ಮನೆ ಲಿಖಿತ ಅಂತೂ ಒಂದು ಆಟ ಸಾಮಾನು ಬಿಡಲ್ಲ, ಎಲ್ಲನೂ ಈ ರೀತಿ ಪ್ಯಾಕ್ ಮಾಡಿ ಇಟ್ಬಿಡ್ತಾಳೆ. ಒಬ್ರಿಗೂ ಆಟ ಆಡೋದಕ್ಕೆ ಕೊಡೋದೇ ಇಲ್ಲ. ಸೊ ಹೀಗೆ ಮಾಡ್ತಾಳೆ. ಏನೇ ಒಂದು ತಂದು ಕೊಟ್ಟವ್ರು ಪಾಪ ಎಲ್ಲ ಬಸ್ ಇಡೋದು ಎತ್ತಿಟ್ಬಿಡ್ತಾಳೆ, ಆಟ ಆಡೋದೇ ಇಲ್ಲ, ಎಲ್ಲ ಬಸ್ ಇಡೋದು ಈ ರೀತಿ ಮಾಡ್ತಾಳೆ. ಅದೇನೋ ಒಂದು ಸ್ವಲ್ಪ ದಿನ ಹಾಗೆ, ಮಕ್ಕಳೇ ಅಷ್ಟೇ, ಒಬ್ರೊಬ್ರು ಒಂದೊಂದು ಥರ, ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ನಾನು ಇವಾಗ ಎಲ್ಲ ಪಾತ್ರೆ ಎಲ್ಲ ಜೋಡಿಸಿಗೆ ಎಲ್ಲ ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ. ಸಿಂಕಲ್ಲಿರುವ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಾನು ಮೈದಾನ ಮಿದ್ದಿ ಇಟ್ಬಿಡೋಣ, ಆಮೇಲೆ ಪಾಕ ರೆಡಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾಕೆಂತಂದರೆ ಸಿಂಕಲ್ಲಿ ಪಾತ್ರೆ ಇಟ್ಬಿಟ್ರೆ ಹಿಂಸೆ ನಮಗೆ. ಜಾಸ್ತಿ ಪಾತ್ರೆ ಬೀಳ್ತಾಯಿದ್ರೆ ಅದೊಂಥರ ನೋಡೋದಕ್ಕೆ ಒಂಥರ ಇಷ್ಟೊಂದು ಪಾತ್ರೆ ಇದೆಯಾ ಅನ್ನೋದೊಂಥರ ಟೆನ್ಷನ್ ಆಗಿಬಿಡುತ್ತೆ. ನಾವು ಅವಾಗಲೇ ನೀಟಾಗೆಲ್ಲ ತೊಳೆದ್ಬಿಟ್ರೆ ಪಾತ್ರೆನೂ ಚೆನ್ನಾಗಿ ನೀಟಾಗಿ ವಾಶ್ ಆಗುತ್ತೆ. ಸೊ ಅದಕ್ಕಾಗಿ ನಾನು ಸಿಂಕಲ್ಲಿ ಒಂದು ಸ್ವಲ್ಪ ಇದ್ರೂ ಅವಾಗಲೇ ಪಾತ್ರೆನ ನಾನು ತೊಳೆದು ಇಟ್ಬಿಡ್ತೀನಿ. ಸೊ ಈಗ ಫೈನಲಿ ನಾನೆಲ್ಲ ಪಾತ್ರೆನೆಲ್ಲ ತೊಳೆದಿದ್ದಾಯಿತು. ಇವಾಗ ನಾನು ಮೈದಾನ ಮೆದಿತಾ ಇದ್ದೀನಿ. ಸೊ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾನು ತುಂಬ ದಿನದಿಂದ ಮಾಡಬೇಕು. ಸೊ ಇನ್ನೇನು ಬೇಳೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ. ಬೇಳೆ ಒಬ್ಬಟ್ಟು ಇನ್ನೇನು ಹಬ್ಬ ಬಂತಲ್ವ, ಯುಗಾದಿ ಹಬ್ಬ, ಅದಕ್ಕಾಗಿ ನಾನು ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಮೈದಾನೂ ಸಹ ನಾನು ನೋಡ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ನಿಮಗೆ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಇದೇನಪ್ಪ ಇದು ಮೈದಕ್ಕೆ ನೀರು ಹಾಕ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು. ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ನಿಮಗೆ ಎಣ್ಣೆ ಸೇವ್ ಆಗಬೇಕು ಅಂತ ಅಂದರೆ ಈ ರೀತಿ ಮಾಡೋದ್ರಿಂದ ಸೊ ಎಣ್ಣೆ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಯಾವ ರೀತಿ ಮೈದಾ ಮಿದ್ದೆ ಮತ್ತು ಯಾವ ರೀತಿ ಪಾಕ ಮಾಡಿದೆ ಅಂತ. ಸೊ ಇವಾಗ ತೆಂಗಿನಕಾಯಿನೆಲ್ಲ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಸ್ವಲ್ಪ ಬೆಳಗ್ಗೆನೆಲ್ಲ ಗ್ರೈಂಡ್ ಅಂದರೆ ತುರ್ದಿ ಕೊಟ್ಟಿದ್ದರು. ಸೊ ಈಗ ನಾನು ಎಲ್ಲ ಕಾಯಿ ಹೋಳಿಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪನೂ ಬಂದಿದ್ದರು. ಸೊ ಅಪ್ಪಂಗೂ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿಕೊಟ್ಟೆ. ಅಪ್ಪ ಮತ್ತು ಊರಲ್ಲಿದ್ದರು. ಸೊ ಮಕ್ಕಳು ನೋಡೋಕ್ಕೆ ಅಂತ ಹೇಳಿ ಹಾಗೆ ಬಂದರು. ಸೊ ಲೆಮನ್ ಜ್ಯೂಸ್ ಅಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ. ಇನ್ನೇನು ಸಮ್ಮರ್ ಬಂತಲ್ವಾ ಅಂತೇಳಿ ಹಾಗೆ ಜ್ಯೂಸ್ ಮಾಡಿಕೊಟ್ಟೆ. ಸೊ ಈಗ ಫೈನಲಿ ಅಪ್ಪ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ. ಅಷ್ಟೊಳಗಡೆ ನಾನು ಪಾಕನ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಈಸಿ, ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ ಅಂತಲೇ ಅಂದ್ಕೊಳ್ಬೋದು. ಬಟ್ ಅಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಈಗ ಹೊರಗಡೆ ನಾವು ಕೊಟ್ಟು ತಂದು ತಿನ್ನೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಫ್ರೆಶ್ ಆಗಿರುತ್ತೆ. ಸೊ ಏನೋ ಒಂಥರ ನಾವೇ ಈ ಥರ ತಿನ್ವಿ ಅಂತಂದರೆ ತುಂಬ ಹೆಮ್ಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿ ಪಡುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ನಾನು ಯಾವಾಗಲೂ ಅಷ್ಟೇ ನಾನು ಕಾಯಿ ಹೋಳಿಗೆ ಮಾಡಿದಾಗೆಲ್ಲ ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನಾನು ಈ ರೆಸಿಪಿ ನಿಮಗೆ ಸಪ್ರೇಟಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಅಂತ. ಸೊ ಜಸ್ಟ್ ಈ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಸೊ ನಾನು ಆದಷ್ಟು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಯಾವ ರೀತಿ ನಾನು ಮೈದಾ ಮಿದ್ದಿ ಮತ್ತು ಯಾವ ರೀತಿ ಹೋಳಿಗೆಗೆ ಪಾಕ ತೆಗ್ದೆ ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ.
ಸೊ ಈ ವ್ಲಾಗ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ. ಸೊ ಅದಕ್ಕಾಗಿ ನಾನು ನೆಕ್ಸ್ಟ್ ಸಪ್ರೇಟಾಗಿ ಹಾಕ್ತೀನಿ. ಸೊ ಇವಾಗ ನಾನು ಹೋಳಿಗೆ ಮಾಡಿದ್ಮೇಲೆ ಅದಕ್ಕೊಂದು ಪಲ್ಯ ಅನ್ನೋದು ಬೇಕೇ ಬೇಕಲ್ವಾ. ಸೊ ಅದಕ್ಕಾಗಿ ನಾನು ಹೋಳಿಗೆ ಮಾಡಿ ಆದಮೇಲೆ ಪಲ್ಯ ಏನಾದ್ರು ಮಾಡೋಣ ಅಂತೇಳಿ ಕಡಲೆಕಾಳನ್ನ ಸ್ವಲ್ಪ ಕಲ್ಲೆಲ್ಲ ಇರುತ್ತೆ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಸಹ ನೆನೆ ಹಾಕ್ತಾಯಿದ್ದೀನಿ. ಸೊ ನಾನು ಮರ್ತುಬಿಟ್ಟಿದ್ದೆ, ಮಾಡಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ. ಆವಾಗ ನೆನಪಾಯಿತು ಅಂತ ಹೇಳಿ ಆವಾಗನೇ ತೊಗೊಂಡು ನಾನು ಕಡಲೆಕಾಳನ್ನ ಈಗ ನೆನೆ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಮಸಾಲೆ ಕೊಟ್ಟು ಮಾಡಬೇಕಾ ಇಲ್ಲ ಹಾಗೆ ಒಗ್ಗರಣೆ ಕೊಡಬೇಕಾ ಅಂತ ಹೇಳಿ ನನ್ನ ಹಸ್ಬೆಂಡ್ನ ಕೇಳಿಕೊಂಡು ನಾನು ಡಿಸೈಡ್ ಮಾಡ್ತೀನಿ. ಸೊ ಈಗ ಕಾಳು ನೆನೆ ಹಾಕಿ ಇಟ್ಟಿದ್ದೀನಿ, ಅದ್ರ ಪಾಡೋದು ನೆನೆದಿರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಪಾಕ ಸ್ವಲ್ಪ ಆರಬೇಕು. ಪಾಕ ಆರಿದ ಮೇಲೆ ನಾನು ಹೋಳಿಗೆ ಮಾಡೋದಕ್ಕೆ ಶುರು ಮಾಡಬೇಕು. ಅಷ್ಟರೊಳಗಡೆ ನಾನು ಮಕ್ಕಳಿಗೆಲ್ಲ ಊಟ ತಿನ್ನಿಸ್ಕೊಂಡು ನಾನು ಎಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಎಲ್ಲ ಕಸ ಎಲ್ಲ ಗುಡಿಸೋದಿದ್ದ ಪಾತ್ರೆ ಎಲ್ಲ ತೊಳೆಯೋದೆಲ್ಲ ಅದನ್ನೆಲ್ಲ ತೊಳ್ಕೊಂಬಿಟ್ಟು ನಾನು ಸ್ವಲ್ಪ ಹೋಳಿಗೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು. ಪಾಕ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಪಾಕ ಚೆನ್ನಾಗಿ ಬಂತ ಅಂತ ಅಂದರೆ ಒಬ್ಬಟ್ಟು ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಈಗ ನಾನು ಪಾತ್ರೆ ಎಲ್ಲ ತೊಳೆದ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಇಲ್ಲಿ ಒಂದು ಅಂದರೆ ಆರೆಂಜ್ ಇದೆಯಲ್ಲ ಆ ಸಿಪ್ಪೆನೆಲ್ಲ ಒಣಗಿಸ್ತಾ ಇದ್ದೀನಿ. ಈ ಸಿಪ್ಪೆ ನಾನು ಫೇಸ್ಗೆ ಹಚ್ಕೊಳ್ಳೋಕ್ಕೆ ಅಂತೇಳಿ ನಾನು ಇದನ್ನೆಲ್ಲ ಒಣಗಿಸ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಇದನ್ನು ಮಾಡ್ತೀನಿ. ಇವಾಗಲೇ ಸ್ವಲ್ಪ ಪಾಪ ಆದಾಗಿಂದನೂ ಸ್ವಲ್ಪ ಇದನ್ನು ನಾನು ಮಾಡ್ತಿರಲಿಲ್ಲ. ಫೇಸ್ ಪ್ಯಾಕ್ ಹಾಕೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಪಡುತ್ತೆ. ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಗೆ ನೋಡೋಣ, ಆದಷ್ಟು ನೆಕ್ಸ್ಟ್ ತೋರಿಸ್ತೀನಿ ಅದೆಲ್ಲ ಫುಲ್ ಒಣಗಿದ ಮೇಲೆ. ಸೊ ಈಗ ನೋಡ್ತಾ ಇರ್ಬೋದು ಮೈದಾ ಚೆನ್ನಾಗಾಗಿದೆ. ಸೊ ಇವಾಗ ನಾನೆಲ್ಲ ನೀರೆಲ್ಲ ಸೋರ್ಲಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿದಿಕೊಳ್ತಾ ಇದ್ದೀನಿ. ಸೊ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ಇನ್ನು ಒಬ್ಬಟ್ಟು ಮಾಡೋದು ಕುತ್ಕೊಂಡ್ಬಿಟ್ರೆ ಇನ್ನು ಲೇಟ್ ಆಗುತ್ತೆ ಅಂತೇಳಿ ಎಲ್ಲ ನಾನು ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ಒಬ್ಬಟ್ಟು ಮಾಡಿ ನಾನು ಪೂಜೆ ಅಂದರೆ ದೀಪ ಹಚ್ಚೋದೊಂದೇ ಬಾಕಿ ಇರೋದು. ಸೊ ಅಷ್ಟೊಳಗಡೆ ನಾನು ಒಬ್ಬಟ್ಟನ್ನ ಮಾಡ್ಕೊಂಬಿಡ್ತೀನಿ. ಸೊ ನನಗಂತೂ ಹೆಲ್ಪಿಂಗ್ ಏನು ಬೇಡ, ಒಬ್ಬಟ್ಟು ಒಬ್ಬಳೇ ಮಾಡ್ತೀನಿ. ಕಾಯಿ ಒಬ್ಬಟ್ಟಾಗಿರ್ಬೋದು, ಬೇಳೆ ಒಬ್ಬಟ್ಟಾಗಿರ್ಬೋದು, ಆರಾಮ್ಸಾಗಿ ನನಗೆ ತುಂಬಾ ಇಷ್ಟ ಈ ರೀತಿ ಮಾಡೋದಕ್ಕೆ. ಸೊ ನಾನು ಒಬ್ಬಳೇ ಮಾಡ್ಕೊಂಬಿಡ್ತೀನಿ. ಸೊ ಅನುಕೂಲವಾಗಿ ನಿಮಗೆ ಯಾವ ರೀತಿ ಕವರ್ ಇರುತ್ತೆ ಆ ಥರ ಕವರಲ್ಲಿ ಈ ರೀತಿ ನಾನು ತಟ್ಟಿ ಹಾಗೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ನಾನು ಉಂಡೆ ಮಾಡಿಕೊಂಡು ಈಗ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ಸೊ ತಿನ್ನೋದಕ್ಕಂತೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಆರಾಮ್ಸಾಗೆ ಮನೆಯಲ್ಲೇ ಮಾಡ್ಬೋದು. ಹೋಟೆಲಿ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಲ್ವ. ಸೊ ಫೈನಲಿ ನಾನು ಮತ್ತೆ ಎಲ್ಲ ಹೋಳಿಗೆ ಎಲ್ಲ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಫೈನಲಿ ನಂದು ಹೋಳಿಗೆ ಎಲ್ಲ ತಟ್ಟಿದ್ದಾಯಿತು. ಇವಾಗ ಸ್ವಲ್ಪ ಕಡಲೆಕಾಳು ಪಲ್ಯವನ್ನು ಮಾಡಬೇಕಾಗಿದೆ. ಸೊ ಸಾಂಬಾರು ಇದೆ, ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಈಗ ನಾನು ಸಂಜೆ 6 ಆಗಿದೆ. ಈಗ ದೀಪ ಹಚ್ತಾ ಇದ್ದೀನಿ. ಸೊ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕಲರ್ಫುಲ್ಲಾಗಿದೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿದೆ. ಸೊ ತಿನ್ನೋದಕ್ಕಂತೂ ತುಂಬ ಇಷ್ಟ ಆಯಿತು. ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ವಿ, ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಬೋದು. ಈಗ ನಾನು ಕಡಲೆಕಾಳು ಪಲ್ಯ ಮಾಡೋಣ ಅಂತೇಳಿ, ಸೊ ಇವಾಗ ಅಷ್ಟೇ ನಾನೆಲ್ಲ ಕಾಫಿ ಎಲ್ಲ ಕುಡಿದು ಈಗ ಕಡಲೆಕಾಳು ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಕೊಟ್ಟು ಮಾಡೋಣ ಅಂದ್ಕೊಂಡೆ. ಸೊ ನನ್ನ ಹಸ್ಬೆಂಡು ಮಸಾಲೆ ಬೇಡ, ಸೊ ಹಾಗೆ ಒಗ್ಗರಣೆ ಕೊಟ್ಟು ಮಾಡು ಅಂತ ಹೇಳಿದರು. ಸೊ ಅದಕ್ಕಾಗಿ ನಾನು ಕಡಲೆಕಾಳನ್ನ ಈಗೆಲ್ಲ ಚೆನ್ನಾಗಿ ವಾಶ್ ಮಾಡಿ 3-4 ಟೈಮ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಕಡಲೆಕಾಳು ನಾನು ನೆನೆ ಹಾಕುವಾಗಲೇ 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಿರ್ತೀನಿ. ಸೊ ಅದನ್ನು ಸ್ವಲ್ಪ ನೆನೆಸಿದ ಮೇಲೂ ಒಂದು 2 ಬಾರಿ ಇಲ್ಲ 3 ಬಾರಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಈಗ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿದ್ಮೇಲೆ ಇದಕ್ಕೂ ಸ್ವಲ್ಪ ಕಾಲು ಮುಳುಗೋಷ್ಟು ನೀರು ಹಾಕಿ, ಜಾಸ್ತಿ ಹಾಕಬೇಡಿ, ಇಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀರು ಕಾಲು ಮುಳುಗೋಷ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ದಪ್ಪುಪ್ಪು ಹಾಕಿ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಚೆನ್ನಾಗಿರುತ್ತೆ, ಕಾಳು ಚೆನ್ನಾಗಿ ಬೆಂದಿರುತ್ತೆ. ಅದೊಂದು 3 ವಿಷಲ್ನ ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಕಡಲೆಕಾಳು. ಸೊ ಅಷ್ಟರೊಳಗಡೆ ನಾನು ಅದನ್ನು ಒಗ್ಗರಣೆ ಕೊಡೋಣ ಅಂತ ಹೇಳಿ ಎಲ್ಲ ನಾನು ಕಡಲೆಕಾಳು ಬೇಯೋಷ್ಟರೊಳಗಡೆ ನಾನು ಆನಿಯನ್ ಒಗ್ಗರಣೆ ಕೊಡೋದಕ್ಕೆ ಹೇಳಿ ಕೊತ್ತಂಬರಿ, ಆನಿಯನ್ ಅದನ್ನೆಲ್ಲ ನಾನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಸೊ ಫೈನಲಿ ಇವಾಗ ಕಾಲು ಬಂದಿದೆ, 3 ವಿಷಲ್ನ ಕೂಗಿಸ್ತಿ ಎಲ್ಲ ಪ್ರೆಷರೆಲ್ಲ ಹೋಗಿದೆ. ಸೊ ಫೈನಲಿ ಚೆನ್ನಾಗಿ ಬೆಂದಿದೆ. ನಾನು ತಿಂದು ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ, ಬೆಂದಿದೆಯೇನೋ ಅಂತ. ಸೊ ಫೈನಲಿ ಪರ್ಫೆಕ್ಟಾಗಿ ಬೆಂದಿದೆ. ಉಪ್ಪಿನ ಅಂಶನ ಚೆನ್ನಾಗಿ ಹಿಡಿದಿದೆ. ಸೊ ಇವಾಗ ನಾನು ಅದನ್ನೆಲ್ಲ ನೀರನ್ನ ಸೋರ್ಲಾಗ್ತಾ ಇದ್ದೀನಿ. ನಾನೊಂದು ಮೇಲ್ಗಡೆ ಒಂದು ಪ್ಲೇಟ್ ತೊಗೊಂಡು ಈ ರೀತಿ ಒಂದು ಸ್ವಲ್ಪನೂ ನೀರು ಇಲ್ಲದೇ ಇರೋ ಥರ ಈ ರೀತಿ ಬಗಿಸ್ತಾ ಇದ್ದೀನಿ. ಸೊ ಇಲ್ಲ ನೀವು ಜಾಲ್ರಿಗೆ ಹಾಕ್ಕೊಂಡು ಬೇಕಾದ್ರೆ ಸೋಸ್ಕೊಳ್ಬೋದು. ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಬಂದು ಒಂದು 2-3 ಸ್ಪೂನ್ ಹಾಕಿ, ಜಾಸ್ತಿ ಎಣ್ಣೆ ಹಾಕೋದಕ್ಕೆ ಹೋಗ್ಬೇಡಿ, ಯಾಕೆಂತಂದರೆ ಎಣ್ಣೆ ಜಾಸ್ತಿ ತೊಗೊಳ್ಳಲ್ಲ. ಅದಕ್ಕೆ ಒಂದು 2-3 ಸ್ಪೂನ್ ಸಾಕು. ಸೊ ಎಣ್ಣೆ ಹಾಕಿದ್ಮೇಲೆ ಕಾದ್ಮೇಲೆ ಇದಕ್ಕೆ 1 ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಶಟ್ ಅಂತ ಅಂದಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಕೊಟ್ಟು ಮಾಡೋದಕ್ಕಿಂತ ಈ ರೀತಿ ಆರಾಮ್ಸಾಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಕಡಲೆ ಉಸ್ಲಿ ಗಣೇಶಂಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು. ಗಣೇಶ ಹಬ್ಬಕ್ಕೆ ತುಂಬ ಈ ಥರ ಮಾಡ್ತಾರೆ. ಸೊ ನಾವು ಈ ಥರ ಒಂಥರ ಚೆನ್ನಾಗಿರುತ್ತೆ ಅಲ್ಲ, ಹೋಳಿಗೆ ಮಾಡಿದ್ಮೇಲೆ ಏನಾದರೂ ಒಂಥರ ಈ ಥರ ಸೈಡ್ ಪಲ್ಯ ಅಂತೇಳಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಇದಕ್ಕೆ ಕರಿಬೇವನ್ನ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ ಬಂದು ನಾನು 2 ತೊಗೊಂಡಿದ್ದೆ. ಸ್ವಲ್ಪ ಸ್ಮಾಲ್ ಸೈಜಲ್ಲಿರುವಂಥ ಆನಿಯನ್ ತೊಗೊಂಡು ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಸ್ವಲ್ಪ ಕೆಂಪಗೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಕಡಲೆಕಾಳು ಪಲ್ಯಕ್ಕೆ ನಾವು ಸ್ವಲ್ಪ ಆನಿಯನ್ ಚೆನ್ನಾಗಿ ಸ್ವಲ್ಪ ಕುಕ್ ಆಗಬೇಕು. ಸೊ ಕೆಂಪಗೆ ಬರೋ ತನಕ, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಕಡಿಮೆ ತಿನ್ನೋದ್ರಿಂದ ನಾನು ಜಾಸ್ತಿ ಒಣಮೆಣ್ಸಿನ್ಕಾಯಿನ ಬಳಸೋದು. ಒಣಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು. ಬಟ್ ನಾನೀಗ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು. ಸೊ ನಮ್ಮ ಮನೆಯಲ್ಲಿ ಹಸಿಮೆಣ್ಸಿನ್ಕಾಯಿ ತಿನ್ನೋದು ಕಡಿಮೆ, ಅದಕ್ಕಾಗಿ ನಾನು ಖಾರ ಅಂದರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಅಂದರೆ ಆಲ್ರೆಡಿ ನಾವು ಕಾಲು ಬೇಯಿಸುವಾಗಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ರುಚಿಗೆ ಸ್ವಲ್ಪ ಸಣ್ಣ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀವು ಬೇಯಿಸ್ಕೊಂಡಿರುವಂಥ ಕಡಲೆಕಾಳನ್ನ ಹಾಕಿ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಸ್ವಲ್ಪ 1-2-3 ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಚೆನ್ನಾಗಿ ಅಂದರೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಹಿಡಿದ ಮೇಲೆ ಇದಕ್ಕೆ ಲಾಸ್ಟಿಗೆ ನೀವು ಕೊತ್ತಂಬರಿನ ಈ ರೀತಿ ಉದುರಿಸ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿದರೆ ಸೊ ಕಡಲೆಕಾಳು ಉಸ್ಲಿ ರೆಡಿ ಆಯಿತು. ಸೊ ಸಿಂಪಲ್ಲಾಗಿ ನೀವು ಆರಾಮ್ಸಾಗೆ ಮಾಡ್ಬೋದು. ಇದರಲ್ಲಿ ನಾವು ವೆರೈಟೀಸಲ್ಲಿ ಮಾಡ್ಬೋದು. ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕು ಸಹ ಮಾಡ್ಬೋದು. ಅದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ಸೊ ನೀವೊಮ್ಮೆ ಟ್ರೈ ಮಾಡಿ. ಸೊ ಇಷ್ಟೇ ಇವತ್ತಿಂದು ರೆಸಿಪಿ, ನಾನು ಇದೊಂದು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವೊಮ್ಮೆ ಟ್ರೈ ಮಾಡಿ. ಸೊ ನೋಡ್ತಾ ಇರ್ಬೋದು, ಮಹಾಶಿವರಾತ್ರಿ ಹಬ್ಬಕ್ಕೆ ಇದೇ ನಮ್ಮ ಸ್ಪೆಷಲ್ ಊಟ ಅಂತ ಹೇಳ್ಬೋದು. ಸೊ ಕಾಯಿ ಹೋಳಿಗೆ ಮತ್ತು ಬೇಳೆ ಸಾಂಬಾರು ಮಾಡಿದ್ದೆ, ಮತ್ತು ರೈಸು ಮತ್ತು ಕಡಲೆಕಾಳು ಪಲ್ಯ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.